ಇವತ್ತಿನ್ನೂ ಸಹ ಒಂದು ಅರ್ಜಿ ಕೊಟ್ಟರು ಯಾವ್ದೋ ಪುಣ್ಯಾತ್ಮ ಶಾಸಕ ಅವ್ರಿಗೇನ ಮಸೂತಿ ಬಹಳ ದೂರ ಆಕಾವತ್ತ ಅದಕ್ಕೆ ನಮಾಜ್ ಮಾಡಕ್ ವಿಧಾನಸೌಧ ಅವ್ರಿಗೆ ನಮಾಜ್ ಮಾಡಕ್ ಪರ್ಮಿಷನ್ ಕೊಡೋದು ಸ್ಪೀಕರ್ ಪತ್ರ ಬರ್ದಾರ. ಇದು ಏನು ನಿಮ್ಮ ಮನಿದು ನಿಮ್ ಮನ್ತಂದ ಆಸ್ತಿ ಮಾಡ್ಕೊಡ್ರಿ ನೀವು ವಿಧಾನಸೌಧ ನೀವು. R1 न्यूज़ में आपका स्वागत है। मैं आपके साथ फरहान नाज़। ಬಹುಶಃ ಇವತ್ತು ರಾಜ್ಯದಲ್ಲಿ 2023 ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿಯನ್ನು ಕೊಟ್ಟು ಇವತ್ತು ರಾಜ್ಯಕ್ಕೆ ಮೋಸ ಮಾಡ್ತಕ್ಕಂಥ ಕೆಲಸ ಈಗಾಗಲೇ ರಾಜ್ಯದ ಜನತೆಗೆ ಮತದಾರರಿಗೆ ಗೊತ್ತಾಗಿದೆ. ಆದರೆ ಇವತ್ತು ಪ್ರಥಮವಾಗಿ ಸದನದಲ್ಲಿ ನಡೀತಕ್ಕಂಥ ಕಲಾಪದಲ್ಲಿ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಶಾಸಕರು ಇವತ್ತು ಬಹಳ ಹೋರಾಟವನ್ನು ಮಾಡಿ ರಾಜ್ಯದಲ್ಲಿ ಏನು ಬೇಡಿಕೆಗಳನ್ನು 5 ಬೇಡಿಕೆಗಳನ್ನು ಇಟ್ಟಿದ್ರು. ಇವತ್ತು 10 kg ಅಕ್ಕಿಯನ್ನು ಕೊಡ್ತೀನಿ ಅಂತ ಘೋಷಣೆ ಮಾಡಿದರು. ಅದರ ಜೊತೆಯಲ್ಲಿ ಅದನ್ನು ಮಟ್ಟಗೊಳಿಸಿ 170 ರೂಪಾಯಿ ಕೊಡ್ತೀವಿ ಅಂತಕ್ಕಂಥ ಒಂದು ಘೋಷಣೆ ಮಾಡಿದರು. ಆದರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಈಗ ಆಗ್ತಕ್ಕಂಥ ಎಲ್ಲ ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂಡ ಘೋಷಣೆ ಮಾಡಿದ್ರು, ನಾವು ಅತ್ತಿ ಸೊಸೆಗೆ ಇವತ್ತು ನನ್ನ ಮನೆಯಲ್ಲಿ ನನ್ನ ಹೆಂಡ್ತಿಗೆ ನಿನ್ನ ಹೆಂಡ್ತಿಗೆ ಅಂತಕ್ಕಂಥ ಘೋಷಣೆ ಮಾಡಿ ಜನರನ್ನ ಮೋಸ ಮಾಡಿ ಇವತ್ತು ಅಧಿಕಾರ ಚುಕ್ಕಾಣಿ ಹಿಡಿದ್ರು. ಆದರೆ ದುರ್ದೈವ ಇವತ್ತು ರಾಜ್ಯದ ಜನರದ ದುರ್ದೈವ. ಯಾಕಂದರೆ ಇವತ್ತು ಏನು ಗ್ಯಾರಂಟಿಗಳನ್ನು ಕೊಟ್ಟು ಇವತ್ತು ಕರೆಂಟ್ ಬಿಲ್ ನೋಡಿದ್ರೆ ಯಾರಿಗೆ 500 ರೂಪಾಯಿ ಬರತಕ್ಕಂಥದ್ದು ಇವತ್ತು 1500 1800. ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇವತ್ತು ಯಾರಿಗೆ 25,000 ಬರ್ತಕ್ಕಂಥದ್ದು 1 ಲಕ್ಷ ರೂಪಾಯಿ ತನಕ ಇವತ್ತು ಕರೆಂಟ್ ಬರ್ತಕ್ಕಂಥದ್ದು ನೋಡಿದ್ರೆ ಈ ರಾಜ್ಯ ಸರ್ಕಾರ ಇವತ್ತು ಬಹಳ ಇಡೀ ರಾಜ್ಯಕ್ಕೆ ಜನರಿಗೆ ನೋವು ತರ್ತಕ್ಕಂಥದ್ದಾಗಿದೆ. ಆದರೆ ಇವತ್ತು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಶಾಸಕರು ಭಾಳ ಒಳ್ಳೆಯ ರೀತಿಯಿಂದ ಇವತ್ತು 66 ಜನ ಶಾಸಕರು ಕೂಡ ಹೋರಾಟ ಮಾಡಿದ್ರೆ ಆ ಸದನದಲ್ಲಿ ಇವತ್ತು ನಮ್ಮ 10 ಜನರ ಶಾಸಕರನ್ನ ಅಮಾನತುಗೊಳಿಸ್ತಕ್ಕಂಥ ಇಡೀ ರಾಜ್ಯದಲ್ಲಿ ಒಂದು ಕಪ್ಪು ಚಿಕ್ಕೆಯನ್ನು ತರ್ತಕ್ಕಂಥ ಕೆಲಸ ಯಾವುದಾದ್ರೂ ಮಾಡಿದರೆ ಅದು ಕಾಂಗ್ರೆಸ್ ಪಕ್ಷ ಸರ್ಕಾರ. ಆದರೆ ಈ ಸಂದರ್ಭದಲ್ಲಿ ಇವತ್ತು ನಮ್ಮ ಜಿಲ್ಲೆಯಿಂದ ಇವತ್ತು ಏನು ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ವಿಶೇಷವಾಗಿ ಇವತ್ತು ಯಾವ ಅಧಿಕಾರಿಗಳನ್ನು ಮುಂದಿಟ್ಟುಕೊಂಡು ಇವತ್ತು ಎಲ್ಲ ಅಧಿಕಾರಿಗಳನ್ನು IAS ಅಧಿಕಾರಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಒಂದು ಗೌರವ ಕೊಡ್ತಕ್ಕಂಥದ್ದು ಇವತ್ತು ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಧಿಕಾರಿಗಳಿಗೆ ಉನ್ನತ ಮಟ್ಟದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ಬಹಳ ಮಾನ್ಯತೆ ಕೊಡ್ತಕ್ಕಂಥ ಸರ್ಕಾರ ಯಾವುದಾದ್ರೂ ಇದ್ದರೆ ಅದು ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರ. ಆದರೆ IAS ಅಧಿಕಾರಿಗಳನ್ನು ದುರುಪಯೋಗ ಮಾಡಿಕೊಂಡು ಇವತ್ತೇನು ಮೊನ್ನೆ ನಡೀತಕ್ಕಂಥ ಬೆಂಗಳೂರಿನಲ್ಲಿ ಇವತ್ತೇನು ನರೇಂದ್ರ ಮೋದಿಜಿಯವರಿಗೆ ಸೋಲಿಸ್ಬೇಕಂತಕ್ಕಂಥ ಎಲ್ಲ ಪಕ್ಷಗಳು ಕೂಡಿ ಇವತ್ತು ಒಂದುಗೂಡಿದ್ರು ಕೂಡ ಯಾವ ಕಾಲಕ್ಕೂ ಕೂಡ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ನರೇಂದ್ರ ಮೋದಿಯವರಿಗೆ ಸೋಲಿಸ್ತಕ್ಕಂಥ ಏನು ಷಡ್ಯಂತ್ರ ನಡೆಸಿದರೆ ಅದು ಯಾವ ಕಾಲಕ್ಕೂ ಆಗಂಗಿಲ್ಲ. ಇಡೀ ಮತ್ತೆ 2024ರಲ್ಲಿ ಭಾರತೀಯ ಜನತಾ ಪಕ್ಷ ಭಾರತ ದೇಶದಲ್ಲಿ ಮತ್ತೆ ಪ್ರಧಾನಿ ನರೇಂದ್ರ ಮೋದಿಯವರು ಆಗೋದು ನಿಶ್ಚಿತ ಅಂತಕ್ಕಂಥದ್ದು ಜನ ತೋರಿಸ್ಕೊಡ್ತಾರೆ. ಆ ದಿಶೆಯಲ್ಲಿ ಇವತ್ತು ಕಾಂಗ್ರೆಸ್ ಮಾಡ್ತಕ್ಕಂಥದ್ದು ಇವತ್ತು ಇಲ್ಲಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಶಾಸಕರು ಅಲ್ಲಿ ಯಾವ ರೀತಿ ನಡೆದದಪ್ಪ ಅಂತಂದರೆ ಕಾರ್ಯಕರ್ತರ ಮೇಲೆ ಗುಂಡಾಗಿರಿ ಆ್ಯಕ್ಟ್ ಹಾಕೋದು, ಅವ್ರನ್ನ ತನ್ನ ಬಂಧನ ಮಾಡೋದು, ಇವತ್ತು ಗೋಹತ್ಯೆ ಇವತ್ತು ನಿಷೇಧ ಮಾಡ್ತಕ್ಕಂಥದ್ದು ಅದನ್ನು ತೆಗೆದು ಇವತ್ತು ನೇರವಾಗಿ ಅವರಿಗೆ ಪರ್ಮಿಷನ್ ಕೊಡ್ತಕ್ಕಂಥದ್ದು ಇವೆಲ್ಲ ನೋಡಿದ್ರೆ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಭಾಳ ದಿವಸ ಹೋಗಂಗಿಲ್ಲ. ಸ್ವಲ್ಪೇ ದಿವಸಗಳಲ್ಲಿ ಇನ್ನು ವರ್ಷ ಹೋಗ್ಬೋದು, 1.5 ವರ್ಷ ಹೋಗ್ಬೋದು, 2 ವರ್ಷದಲ್ಲಿ ಈ ಸರ್ಕಾರ ಪತನ ಆಗೋದು ನಿಶ್ಚಿತ. ಮತ್ತೆ ಭಾರತೀಯ ಜನತಾ ಪಕ್ಷ ಸರ್ಕಾರ ಬರೋದು ರಾಜ್ಯದಲ್ಲಿ ನಿಶ್ಚಿತ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಕ್ಕಂಥದ್ದು ಎಲ್ಲ ಈ 5 ಗ್ಯಾರಂಟಿಗಳನ್ನು ಖಂಡನೆ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತೀನಿ. ಮೊನ್ನೆ ನಡೆದಂಥ
ಕಾಂಗ್ರೆಸ್ ಸರ್ಕಾರದ ಮೊದಲನೇ ಅಧಿವೇಶನದಲ್ಲಿ ಭಾರತೀಯ ಜನತಾ ಪಾರ್ಟಿ ಅವರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಏನು ವಿರೋಧ ಪಕ್ಷಗಳನ್ನು ಕರ್ಕೊಂಡು ಕಾಂಗ್ರೆಸ್ನವರೇನು ಒಂದು ಮೀಟಿಂಗ್ ಮಾಡಿದ್ರೆ, ನೀವು ಸಮ್ಮೇಳನ ಮಾಡಿದ್ರಿ, ಮೋದಿಯವ್ರ ವಿರುದ್ಧ BJP ವಿರುದ್ಧ ಒಂದು ಮಹಾ ಸಂಘಟನೆ ಮಾಡ್ಬೇಕಂತೇಳಿ ಮೀಟಿಂಗ್ ಮಾಡಿದ್ರೆ ಬೆಂಗಳೂರಿನಾಗ. ಆ ಮೀಟಿಂಗಿಗೆ ಸುಮಾರು 30 ಜನ IAS ಅಧಿಕಾರಿಗಳನ್ನು ನೇಮಕ ಮಾಡಿದ್ರಿ ನೀವು. ಆ ಪ್ರೋಟೋಕಾಲ್ ಪ್ರಕಾರ ಮುಖ್ಯಮಂತ್ರಿಗಳಿದ್ರೆ, ರಾಷ್ಟ್ರಪತಿಗಳಿದ್ರೆ, ಪ್ರಧಾನಮಂತ್ರಿ ಅಂಥವ್ರಿಗೆ ಅದನ್ನು ಉಪಯೋಗ ಮಾಡಬೇಕು ಬಿಟ್ಟು ಅವ್ರು ಯಾವ ಹುದ್ದೆದಾಗಿಲ್ಲ. ಲಾಲು ಪ್ರಸಾದ್ ಯಾದವ್ ಅಂತ ಅವರಿಗೆ, ಫಾರೂಕ್ ಅಬ್ದುಲ್ಲರ್ ಅಂತ ಅವರಿಗೆ, ಮುಫ್ತಿ ಮೊಹಮ್ಮದ್ ಸಯೀದ್ ಅವರಿಗೆ, ಇಂಥವ್ರಿಗೆಲ್ಲ ನೀವು ಒಬ್ಬ IAS ಅಧಿಕಾರಿಗಳು ನಿಮ್ಮ ಮನೆ ಜೀತದ ಇಟ್ಕೊಂಡು ಮಾಡಿದ್ರಲ್ಲ, ಅದನ್ನು ಕೇಳಬೇಕಂತ ಪ್ರಶ್ನೆ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ಯಾಕದು ಅಸಂವಿಧಾನಿಕ ಕಾಣಿಸ್ತು ನನಗೆ ಗೊತ್ತಿಲ್ಲ. ಅವ್ರನ್ನೆಲ್ಲ 10 ಜನರನ್ನು ನೀವು ಸಸ್ಪೆಂಡ್ ಮಾಡಿದ್ರಿ, ಅಧಿವೇಶನದೊಳಗೆ ಸಸ್ಪೆಂಡ್ ಮಾಡಿ ಹೊರಗೆ ಹಾಕಿದ್ರಿ. ನೀವು ಅಷ್ಟೇ ನಿಂತ್ಕೊಂಡು ಭಾಷಣ ಮಾಡಿ ಇದು ಭಾಷಣ ಮುಗಿಸಿದ್ರಿ. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗೈತೆ. ಇದು ನೀವು ಸಾಕಷ್ಟು ದಾಖಲೆ ಮಾಡಿರಿ ವಿಧಾನಸೌಧದೊಳಗೆ. ಸಿದ್ದರಾಮಯ್ಯನವರ ನೀವೇ ಮುಖ್ಯಮಂತ್ರಿ ಇವತ್ತು. ಹಿಂದೆ ನೀವು ಆ ಬಳ್ಳಾರಿ ಅವ್ರ ಬಗ್ಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಸಡ್ಡು ಹೊಡೆದ್ರಿ. ನೀವು ಸಡ್ಡು ಹೊಡೆದು ಎಲ್ಲಿ ಹೊಡಿತಾರೆ? ಕುಸ್ತಿ ಕನ್ನಡದಾಗ ಹೊಡಿತಾರೆ ಅದನ್ನು ಸಡ್ಡು. ವಿಧಾನಸೌಧ ಕುಸ್ತಿಕರ ಅಲ್ಲದು. ನೀವತ್ತು ಅದಕ್ಕೆ ಶಾಸ್ತ್ರ ಹೇಳಕತ್ತೀರಿ, ನೀತಿ ಪಾಠ ಹೇಳಕತ್ತೀರಿ. ನೀವೇ ಉಲ್ಲಂಘನೆ ಮಾಡಿರಿ ಆ ನೀತಿ ಪಾಠವನ್ನು ಅಲ್ಲಿ ವಿಧಾನಸೌಧದೊಳಗೆ. ಈಗ ಅವ್ರು ನಮ್ಮವರೊಂದು ಆ ಕಾನೂನು ಪದ ಹರಿದು ಹಾಕಿದ್ರು, ಅದೇನು ದೊಡ್ಡ ನಾವು ಆಗಿಲ್ಲ. ಕಾಂಗ್ರೆಸ್ನವ್ರು ಹಿಂದೆ ಮೈಕ್ ಕಿತ್ತೋಗಿದ್ರಿ ನೀವು. ಜಮೀರ್ ಅಹ್ಮದ್ ಅವ್ರಲ್ಲ ಮೈಕ್ ಕಿತ್ತೋಗಿದ್ರಿ. ಧರ್ಮೇಗೌಡ ಅಂತ ಉಪಸಭಾಪತಿ ಜಗ್ಗೀರ್ ಬ್ಯಾಗ್ನಿಂದ ನೀವು ಅಂಥ ಏನು ತಮ್ಮವ್ರು ಮಾಡಿದ್ದಿಲ್ಲ. ಅದಕ್ಕೆ ಅವ್ರನ್ನೇನು ಇವತ್ತು ಹೊರಗೆ ಹಾಕಿ ಅಧಿವೇಶನ ಮಾಡಿದ್ದೀರಿ. ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಖಂಡನೆ ಮಾಡ್ತೈತಿ. ಮತ್ತು ಮುಂದಿನ ದಿನದಲ್ಲಿ ಈ ರೀತಿ ಒಂದು ಅದ್ರ ಜೊತೆಗೆ 5 ಜನ ಉಗ್ರವಾದಿಗಳು ಸಿಕ್ಕರೆ ಒಬ್ಬ ಗೃಹ ಸಚಿವರು ಹೇಳ್ತಾರೆ ಅವರು ಅಪರಾಧಿಗಳು, ಉಗ್ರವಾದಿಗಳು ಅಂತ ಹೇಳಕ್ಕೆ ಬರುದಿಲ್ಲೊಮ್ಮೆ ಅಂತ ಹೇಳ್ತೀರಿ ನೀವು. ಅಂದರೆ ಉಗ್ರವಾದ ಅಂತ ಯಾವಾಗ ಹತ್ತಿರಿ ನೀವು? ಬಾಂಬ್ ಹಾಕಿ 100 ಮಂದಿ ಕೊಂದಾಗಂತೀರಿ ನೀವು. ಅದ್ರ ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು ಅಕಸ್ಮಾತ್ ಸತ್ರ ಏನು ತಿಳ್ಕೊರಿ ನೀವು. ಅಂದರೆ ಮಂದಿ ಯಾರು ಸತ್ತೋಗ್ಲಿ, ಮಂದಿ ಪ್ರಾಣಕ್ಕೆ ಬೇಯ ಇಲ್ಲ. 42 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಬರಗಾಲ ಸಲುವಾಗಿ. 12 ಕೊಲೆ ಆಗಿದ್ದಾವೆ ನಿಮ್ಮ ಕಾಲಕ್ಕೆ ಇವತ್ತು 2 ತಿಂಗಳದೊಳಗೆ. ಒಂದು ಮುಂಗಾರಿ ಬೆಳೆ ಹೋಗಿ 1 ಎಕರೆ ತೊಗರಿ ಕೂಡ ಬಿತ್ತಿಲ್ಲ, ಹೆಸರು ಬಿತ್ತಿಲ್ಲ, ಮುಕ್ನಿ ಬಿತ್ತಿಲ್ಲ, ಹುಳ್ಳಿ ಬಿತ್ತಿಲ್ಲ. ಮುಂಗಾರಿ ಬೆಳೆ ಯಾರು ಬಿತ್ತಿಲ್ಲ. ಆ ಮುಂಗಾರಿ ಬೆಳೆ ಬಿತ್ತುವಂಥ ಭೂಮಿ ಒಳಗೆ ಮಡ್ಡಿ ಜಮೀನು ಅದು. ಅಲ್ಲಿ ಹಿಂಗಾರಿ ಬಿತ್ತಾಕ ಬರೋದಿಲ್ಲ. ಅವ್ರಿಗೇನು ಕೊಡ್ತೀರಿ ನೀವು? ರಾಜ್ಯ ತುಂಬ ಆಗಿರ್ತಕ್ಕಂಥದ್ದು ಕಬ್ಬು ಅರ್ಧ ಬೆಳೆ ಹಾಳಾಗೈತಿ, ಇನ್ನೊಂದು ಬೆಳೆ ಬರೋದಿಲ್ಲ ಅದು. ಅವ್ರಿಗೇನು ಪರಿಹಾರ ಕೊಡ್ತೀರಿ ನೀವು? ನಿಮ್ಮ ಗೋಳು ಏನು ಗ್ಯಾರಂಟಿ ಹೇಳ್ಕೊಂತ ದೊಡ್ಡ ಹೆಮ್ಮೆ ಮಾಡಕ್ಕೆ ಹೋಗಬೇಡ್ರಿ. ಇಂಥದ್ದು ಭಾಳ ನೋಡೈತಿ ದೇಶ. ಇದು ಹನುಮಂತ ಹುಟ್ಟಿರ್ತಕ್ಕಂಥ ನಾಡೈತಿ. ಇಲ್ಲಿ ಅನ್ಯಾಯ ನಡೆಯುವುದಿಲ್ಲ. ಇಲ್ಲಿ ರಾವಣ ಸಂಹಾರ ಆಗಿ ಹೋಗ್ಯಾನ. ನೀವೇನು ಲೆಕ್ಕಕ್ಕಿಲ್ಲ. ಅದಕ್ಕೆ ನೀವೆಲ್ಲ ಬಿಡ್ರಿ, ನಿಮ್ಮ ಗುಂಡಾಗಿರಿ ಬಿಡ್ರಿ, ಪ್ರಜಾಪ್ರಭುತ್ವ ಉಳಿಸ್ರಿ ಅಂತಕ್ಕಂಥ ಒತ್ತಾಯ ಮಾಡಿ ನಿಮಗೆ ಆಡಳಿತವನ್ನು ತಿದ್ದುಕೋಬೇಕು ಅಂತ ಒತ್ತಾಯ ಮಾಡಿ ಅದನ್ನು ಖಂಡನೆ ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಕ್ಕೆ ಬಯಸ್ತೀವಿ. ಮೊನ್ನೆ ವಿಧಾನಸಭೆಯೊಳಗೆ ನಡೆದಿರ್ತಕ್ಕಂಥ ಘಟನೆ, ಆ ಘಟನೆಯಲ್ಲಿ ನಮ್ಮ ಶಾಸಕರನ್ನ 10 ಜನ ಶಾಸಕರನ್ನ ಅಮಾನತು ಮಾಡಿ ಅತ್ಯಂತ ಅಮಾನವೀಯವಾಗಿ ವಿಧಾನಸಭೆಯಿಂದ ಹೊರಗಡೆ ಹಾಕ್ತಕ್ಕಂಥ ಒಂದು ಪ್ರಯತ್ನ, ಸಂವಿಧಾನ ವಿರುದ್ಧವಾಗಿ ನಡ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಕ್ಕಂಥ ಹಿನ್ನೆಲೆ ಒಳಗೆ ನಾವು ಇವತ್ತು ವಿಜಯಪುರ ಜಿಲ್ಲೆಯಿಂದ ವಿಜಯಪುರ ನಗರದೊಳಗೆ ಸಿದ್ದೇಶ್ವರ ದೇವಸ್ಥಾನದಿಂದ ಇವತ್ತು ಗಾಂಧಿ ಚೌಕ್ವರೆಗೂ ಬೃಹತ್ ಪ್ರಮಾಣದಾಗ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಈ ಪ್ರತಿಭಟನೆಯಿಂದ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋದಿಷ್ಟೇ, ಈ ಒಂದು ಘಟನೆಯನ್ನು ಅತ್ಯಂತ ತೀವ್ರವಾಗಿ ಖಂಡಿಸ್ತೇವೆ. ಇಡೀ ರಾಜ್ಯದಲ್ಲಿ ಬರಗಾಲ ವರ್ಷಗೊಂಡದ. ಯಾವ ಜನರಿಗೆ ರಕ್ಷಣೆ ಬರಬೇಕಾಗಿರ್ತಕ್ಕಂಥ ಸರ್ಕಾರ ಇವತ್ತು ಶಾಸಕರಿಗೆ ರಕ್ಷಣೆ ಇಲ್ಲದಂಥ ಪರಿಸ್ಥಿತಿ ರಾಜ್ಯದೊಳಗೆ ಉದ್ಭವ ಆಗ್ಯದ. ಎಲ್ಲೆಂದ್ರೆ ಅಲ್ಲಿ ಕೊಲೆಗಳಾಗ್ತಾ ಇದ್ದಾವೆ. ಈಗ ರೈತರಿಗೆ ನೆರವಿಗೆ ಬರ್ತಾ ಇಲ್ಲ. ಹೀಗಾಗಿ ಈ ಎಲ್ಲ ಘಟನಾವಣೆಗಳನ್ನ ಅತ್ಯಂತ ತೀವ್ರವಾಗಿ ಖಂಡನೆಯನ್ನು ಮಾಡಿ ಇವತ್ತು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಪ್ರತಿಭಟನೆ ಮುಖಾಂತರ ಈಗಾಗಲೇ ನಮ್ಮ ಎಲ್ಲ ಶಾಸಕರು ರಾಜ್ಯಪಾಲರಿಗೆ ಹೋಗಿ ಮನವಿಯನ್ನು ಕೊಟ್ಟದ. ಇಡೀ ರಾಜ್ಯದಲ್ಲಿ ಇವತ್ತು ಶಾಸಕರದ ಒಂದು ವರ್ಗಾವಣೆಯ ದಂಧೆ ಒಳಗೆ ತೊಡಗಿ ಭ್ರಷ್ಟಾಚಾರ ಮತ್ತು ಜನರಿಗೆ ರಕ್ಷಣೆ ಇಲ್ಲರ್ತಕ್ಕಂಥ ಒಂದು ವಾತಾವರಣ ಇವತ್ತು ರಾಜ್ಯದಲ್ಲಿ ಉದ್ಭವ ಆಗ್ಯದ. ಕಾಂಗ್ರೆಸ್ ಅವರು ಹೇಳ್ತಾರೆ ನಾವು ಏನು ಹೇಳಿದ್ವಿ ಅದು ಮಾಡಿದ್ದೀನಿ ಅಂತ ಗ್ಯಾರಂಟಿ. ಅದೇ ಏನು ಹೇಳಿರಿ ನೀವು? ಫ್ರೀಯಾಗಿ ವಿದ್ಯುತ್ ಕೊಡ್ತೀನಿ ಅಂತ ತಿಳ್ಕೊಂಡು ಹೇಳಿ ಈಗ ಏನು ನೀವು ಷರತ್ತುಗಳು ಹಾಕಕತ್ತೀರಿ? ಮತ್ತು ಯಾಕೆ ವಿದ್ಯುತ್ ಶಕ್ತಿ ಬಿಲ್ಲನ್ನು ನೀವು ಹೆಚ್ಚಿಗೆ ಮಾಡಿರಿ ಅಂತ ಅನ್ನೋದ್ರ ಬಗ್ಗೆ ಅವಲೋಕನ ಮಾಡ್ಕೋಬೇಕು. ಇವತ್ತು ಸಣ್ಣ ಸಣ್ಣ ಜನರಿಗೆ ಅದರಿಂದ ಎಷ್ಟು ಹೊರೆ ಆಗಲಿಕ್ಕತ್ತದ ಅಂತೇಳಿ ಇಡೀ ಶಾಪ ಆಗಲಿಕ್ಕತ್ತಾರೆ ಜನ. ಒಪ್ಕೊಂಡಿದ್ದಿಲ್ಲ. ಆದರೆ ನೀವು ಅನೇಕ ಇವತ್ತು BJP ಸರ್ಕಾರ ತೊಗೊಂಡಿರ್ತಕ್ಕಂಥ ತೀರ್ಮಾನಗಳನ್ನು ಅದನ್ನು ಹಿಂದೆ ತಗೊಳಕತ್ತೀರಿ. ಯಾಕೆ ಅದನ್ನು ತಡೆ ಹಿಡಿಲಿಲ್ಲ ನೀವು ಜನರಿಗೆ ನೆರವಿಗೆ ನಿಲ್ಲಬೇಕಾಗ್ತಕ್ಕಂಥ. ಈಗಾದರೂ ಏನಾಗ್ಯದ, ತಕ್ಷಣವೇ ನೀವು ಬಿಲ್ ಕಡಿಮೆ ಮಾಡಲ್ಲ. ಈಗ ಸರ್ಕಾರನೇ ಸುಪ್ರೀಂ ಸರ್ಕಾರ ನಿಮ್ಮ ಕೈಯಾಗದಲ್ಲ. RS ಪಾಟೀಲ್ ಕುಚ್ಬಾಳ್, BJP ಜಿಲ್ಲಾಧ್ಯಕ್ಷ. ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲೆ ವತಿಯಿಂದ
ನಮ್ಮ ರಾಜ್ಯಾಧ್ಯಕ್ಷರ ಕರೆ ಮೇರೆಗೆ ಏನು ಮೊನ್ನೆ ದಿವಸ ಸದನದಲ್ಲಿ ನಡೆದಂಥ ಪ್ರಜಾಪ್ರಭುತ್ವ ವಿರೋಧಿ ಕಾಂಗ್ರೆಸ್ ಸರ್ಕಾರದ ಧೋರಣೆಯನ್ನು ಖಂಡಿಸಿ ಇವತ್ತು ನಾವು ಬೃಹತ್ ಪ್ರಮಾಣದಲ್ಲಿ ಸಿದ್ದೇಶ್ವರ ದೇವಸ್ಥಾನದಿಂದ ಗಾಂಧಿ ವೃತ್ತದವರೆಗೆ ಪ್ರತಿಭಟನೆಯನ್ನು ಮಾಡಿ ನಮ್ಮ ಪ್ರತಿಭಟನೆಯನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ವ್ಯಕ್ತಪಡಿಸಿದೆವು. ಯಾವ ರೀತಿ IAS IPS ಅಧಿಕಾರಿಗಳನ್ನು ಕಾಂಗ್ರೆಸ್ ನೇತೃತ್ವದ ಒಂದು ಇಂಡಿಯಾ ಒಕ್ಕೂಟದ ಸಭೆಗೆ ನಮ್ಮ ರಾಜ್ಯದ ಅತಿ ಪ್ರಾಮುಖ್ಯತೆ ಪಡೆದಂಥ IAS IPS ಅಧಿಕಾರಿಗಳನ್ನು ಏನು ವಿರೋಧ ಪಕ್ಷದವರು ಏನು ಘಟಬಂಧನ ಮಾಡ್ಯಾರಲ್ಲ ಅವರೆಲ್ಲರಿಗೂ ಪ್ರೋಟೋಕಾಲ್ ಅಂತ ಹೇಳಿ ಅವರಿಗೆ ಬುಕ್ಕೆ ಕೊಡೋಕೆ ರಿಸೀವ್ ಮಾಡೋಕೆ ಆ ಕಾರ್ಯಕ್ರಮಕ್ಕೆ ಸಹಾಯ ಹಸ್ತವಾಗಿ ದುರ್ಬಳಕೆ ಮಾಡಿಕೊಂಡಿದ್ದು ನಾವು ಮೊಟ್ಟ ಮೊದಲಿಗೆ ಖಂಡಿಸ್ತೇವೆ. ಅದೇ ರೀತಿ ಸದನದಲ್ಲಿ ಏನ ಒಂದು ಸಿದ್ದರಾಮಯ್ಯ ಅವರ ಚೇತಾವಣಿ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತೇನು ಸಭಾಪತಿಗಳು ಇರ್ಬೋದು ಏನು ಮಾರ್ಷಲ್ಗಳ ಮೂಲಕ ನಮ್ಮ ವಿಜಯಪುರ ನಗರದ ಶಾಸಕರಾದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರ ಮೇಲೂ ಕೂಡ ಏನು ದೈಹಿಕವಾಗಿ ಮಾರ್ಷಲ್ಗಳ ಮೂಲಕ ಹಲ್ಲೆಯನ್ನು ಮಾಡಿದ್ದಾರೆ. ಅವ್ರಿಗೆ ಜೀವಕ್ಕೆ ಏನಾದರೂ ಅಪಾಯ ಆಗುವಂಥ ಚಾನ್ಸಸ್ಸು ಇತ್ತು. ಅದಕ್ಕೆ ಅದನ್ನೂ ಘಟನೆಯನ್ನು ಕೂಡ ನಾನು ಉಗ್ರವಾಗಿ ಖಂಡಿಸ್ತೀನಿ ಮತ್ತು ನಮ್ಮ 10 ಜನ ಶಾಸಕರನ್ನ ಅಮಾನತು ಮಾಡಿದ್ದನ್ನು ಕೂಡಲೇ ಹಿಂಪಡೆಯಬೇಕು. ಅದಕ್ಕೆ ಈ ಒಂದು ಪ್ರಜಾಪ್ರಭುತ್ವ ವಿರೋಧಿ ಸರ್ಕಾರ ಒಂದು ಪ್ರಜಾಪ್ರಭುತ್ವದಲ್ಲಿ ವಿಧಾನಸಭೆಯಲ್ಲಿ ಶಾಸಕರ ವಿರೋಧ ಪಕ್ಷದ ಧ್ವನಿಯನ್ನು ಅಡಗಿಸುವ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದೆ. ಅದಕ್ಕೆ ಇವತ್ತಿನ ದಿವಸ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಶಿವರುದ್ರ ಬಾಗಲಕೋಟೆ ಮಹಾನಗರ ಪಾಲಿಕೆ ಸದಸ್ಯ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಭಾರತೀಯ ಜನತಾ ಪಕ್ಷ. ಮಲ್ಲಿಕಾರ್ಜುನ್ ಜೋಗೂರ್ ಅವರೇ ಮತ್ತು ಯಾವತ್ತೂ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಂತ ಎಲ್ಲ ನಮ್ಮ ಪಕ್ಷದ ಗೌರವಾನ್ವಿತ ಹಿರಿಯ ಮುಖಂಡರೇ, ಕಾರ್ಯಕರ್ತ ಬಂಧುಗಳೇ, ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರೇ, ಪತ್ರಕರ್ತ ಮಾಧ್ಯಮ ಮಿತ್ರರೇ, ಇವತ್ತಿನ ದಿವಸ ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರ ಕರೆ ಮೇರೆಗೆ ಪ್ರತಿಯೊಂದು ಜಿಲ್ಲಾ ಕೇಂದ್ರದಲ್ಲಿ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ಏನ ಮೊನ್ನೆ ದಿವಸ ಸದನ ನಡೆಯುವ ಸಂದರ್ಭದಲ್ಲಿ ಯಾವ ರೀತಿ ದುರಹಂಕಾರ, ದುರಾಡಳಿತ, ಪ್ರಜಾಪ್ರಭುತ್ವ ವಿರೋಧಿಯಾಗಿ ಕಾಂಗ್ರೆಸ್ ಸರ್ಕಾರ ನಡೆದುಕೊಂಡಿದ್ದು ಮೊಟ್ಟ ಮೊದಲನೇದಾಗಿ ನಾನು ಖಂಡಿಸ್ತೇನೆ ಈ ಸಂದರ್ಭದಲ್ಲಿ. ಯಾಕಂದ್ರೆ ಸುಸೂತ್ರವಾಗಿ ನಡೆಯುವಂತಹ ಸದನದಲ್ಲಿ ಯಾವ ರೀತಿ ಸಭಾಪತಿಗಳು ಕೈಗೊಂಬೆಯಾಗಿ ಪಕ್ಷದ ಏನು ಮುಖ್ಯಮಂತ್ರಿಗಳ ಅವರ ಆದೇಶದ ಮೇರೆಗೆ ಮೊಟ್ಟ ಮೊದಲಿಗೆ ನಮ್ಮ 10 ಜನ ಶಾಸಕರನ್ನ ಅಮಾನತು ಮಾಡಿದ್ದು ಅತ್ಯಂತ ಉಗ್ರವಾದಂತ ಕೆಲಸ. ಯಾಕಂದ್ರೆ ನಮ್ಮ ಬೇಡಿಕೆ ಇತ್ತು, ಏನು ಇಂಡಿಯಾ ಅಂತ ಏನ್ ಮಾಡ್ಯಾರ, UP ಇತ್ತು ಭ್ರಷ್ಟಾಚಾರದ ಪಾರ್ಟಿ, ಕಾಂಗ್ರೆಸ್ ಭ್ರಷ್ಟಾಚಾರದ ಪಾರ್ಟಿ, ಒಟ್ಟು ಘಟಬಂಧನ್. ಮೊನ್ನೆ ದಿವಸ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಸಭೆ ಆಯೋಜನೆ ಮಾಡಿದ್ರು. ನಮ್ಮ ಪಕ್ಷದ ಸಭೆಗೆ ನಮ್ಮ ರಾಜ್ಯದ IAS KS ಅಧಿಕಾರಿಗಳನ್ನ ದುರ್ಬಳಕೆ ಮಾಡಿಕೊಂಡು ಅವರಿಗೆ ಬುಕ್ಕೆ ಕೊಟ್ಟು ಅವ್ರಿಗೆ ರಿಸೀವ್ ಮಾಡಕ್ ಕಳಿಸ್ಯಾರ ನಮ್ಮ ಸರ್ಕಾರದವರು, ಸಿದ್ದರಾಮಯ್ಯ ಸರ್ಕಾರದವರು. ಯಾಕೆ ನಿಮ್ ಕಡೆ ಕಾರ್ಯಕರ್ತರು ಇದ್ದಿದ್ದಿಲ್ಲ? ಏನ್ರ ನಿಮ್ ಕಾಂಗ್ರೆಸ್ದವ್ರು ರೊಕ್ಕದ ಏನಾದ್ರು ತ್ರಾಸಿತ್ತ ನಿಮಗೆ? ಸರ್ಕಾರದ ಆಡಳಿತ ಯಂತ್ರನ ದುರುಪಯೋಗಪಡಿಸಿ ನಮ್ಮ ಹಿರಿಯ ಅಧಿಕಾರಿಗಳನ್ನ ಅವೆಲ್ಲ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸಭೆಗೆ ಸಹಾಯ ಮಾಡುವಂತ ಕೆಲಸ ಕೃತ್ಯವನ್ನ ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ. ಯಾಕಂದ್ರೆ ಏನಾಗ್ಬಿಟ್ಟೈತಂದ್ರೆ ಸರ್ಕಾರ ಬಂದು 1 ತಿಂಗಳಾಯ್ತು, ಎಲ್ಲ ಕೂಡಿ ಅವ್ರಿಗೆ ಯಾರು ಹೇಳೋರು ಕೇಳೋರಿಲ್ಲ ಬಿಟ್ಟಾರ. ಏನೇ ತಿಳ್ಕೊಂಡ್ಬಿಟ್ಟಾರೆ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು, ಇನ್ನು ಮುಂದೆ ನಾವು ಆಡಿದ್ದೇ ಆಟ, ನಾವು ಮಾಡಿದ್ದೇ ಮಾಟ ತಿಳ್ಕೊಂಡಾರ ಅವ್ರು. ಯಾಕಂದ್ರೆ ಇನ್ನಾಗಿ ನಮ್ಮ ಮುಖಂಡರು ಹೇಳಿದ್ರು, ವಿಜಯಗೌಡರು, ಏನು 5 ಗ್ಯಾರಂಟಿಗಳನ್ನು ಕೊಟ್ಟು 5 ಗ್ಯಾರಂಟಿಗಳನ್ನು ಕೊಟ್ಟು ಜನರ ಒಂದು ತಮ್ಮ ಏನು ಮ್ಯಾನುಫ್ಯಾಕ್ಚರ್ ಒಳಗೆ ಜನರಿಗೆ ಮರಳು ಮಾಡಿ ನೀವು ಅಧಿಕಾರಕ್ಕೆ ಬಂದಿರಿ. ನೀವು ಪ್ರಾಮಾಣಿಕವಾಗಿ ಅಧಿಕಾರಕ್ಕೆ ಬಂದಿಲ್ಲ. ಅವು 5 ಗ್ಯಾರಂಟಿಗಳನ್ನು ಪ್ರಾಮಾಣಿಕವಾಗಿ ಈಡೇರಿಸುವಂತ ಶಕ್ತಿ, ತಾಕತ್ ಸಿದ್ದರಾಮಯ್ಯ ಅವರ ಬಳಿ ಇಲ್ಲ. ಅದಕ್ಕೆ ಏನಾಗೈತೆ ಅಂದ್ರೆ ಅದೆಲ್ಲ ಮುಜುಗೋಳ ಸಲುವಾಗಿ ಈ ರೀತಿ ನಮ್ಮ ಶಾಸಕರು ಸಸ್ಪೆಂಡ್ ಮಾಡುವಂತ ಕೆಲಸ ಮಾಡತ್ತಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅನೇಕ ಕಡೆ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ದಬ್ಬಳಿಕೆ ಆಗ್ತಾ ಇದೆ. ನಿನ್ನೆ ಒಂದು ಮಂಗಳೂರಿನಲ್ಲಿ ಇರುವಂತಹ ನಮ್ಮ ಬಜರಂಗ ದಳ ಕಾರ್ಯಕರ್ತರು 3 ಜನ ಬಜರಂಗ ದಳ ಕಾರ್ಯಕರ್ತರಿಗೆ ಗಡೀಪಾರು ನೋಟಿಸ್ ಕೊಟ್ಟಿದ್ದಾರೆ. ನೀವು ಏನಿದು ಕಾಂಗ್ರೆಸ್ ಸರ್ಕಾರ ಅಥವಾ ತಾಲಿಬಾನ್ ಸರ್ಕಾರ ಅಂತ ನಾನು ಪ್ರಶ್ನೆ ಮಾಡಕ್ಕೆ ಇಚ್ಛೆಪಡಿಸ್ತೀನಿ. ಯಾಕಂದ್ರೆ ಕಾಂಗ್ರೆಸ್ ಏನಂದ್ರೆ ತುಷ್ಟೀಕರಣ ನೀತಿ ಅನುಸರಿಸ್ತಾ ಇದೆ. ಇವತ್ತು ಕೇವಲ ಹಿಂದೂ ಮುಖಂಡರುಗಳು ಟಾರ್ಗೆಟ್ ಆಗ್ತಾ ಇದ್ದಾರೆ. ಜೈನ ಮುನಿಗಳ ಹತ್ಯೆಯನ್ನ ನಮ್ ಬೇಡಿಕೆ ಇತ್ತು, COD ಕೊಡಬೇಕು, CBI ಕೊಡಬೇಕಂತ ನಮ್ ಬೇಡಿಕೆ ಇತ್ತು, ಅದನ್ನು ಕೂಡ ತಾವು ಮಾಡ್ಲಿಲ್ಲ. ಅದಕ್ಕೆ ಇವತ್ತಿನ ದಿವಸ ಒಂದು ಅರ್ಜಿ ಕೊಟ್ಟರು ಯಾವ್ದೋ ಪುಣ್ಯಾತ್ಮ ಶಾಸಕ, ಅವ್ರಿಗೇನೋ ಮಸೂತಿ ಬಹಳ ದೂರ ಆಗುತ್ತೆ, ಅದಕ್ಕೆ ನಮಾಜ್ ಮಾಡಕ್ ವಿಧಾನಸೌಧ ಅವ್ರಿಗೆ ನಮಾಜ್ ಮಾಡಕ್ ಪರ್ಮಿಷನ್ ಕೊಡೋಕ್ ಸ್ಪೀಕರ್ ಪತ್ರ ಬರ್ದಾರ. ಇದೇನು ನಿಮ್ಮ ಮನಿದು ನಿಮ್ ಮನೆತಂದ ಆಸ್ತಿ ಮಾಡ್ಕೊಡ್ರಿ ನೀವು ವಿಧಾನಸೌಧ? ನೀವು ಇವತ್ತು ನಾವು ಸಾಂಕೇತಿಕವಾಗಿ ಪ್ರತಿಭಟನೆ, ಭಾರತೀಯ ಜನತಾ ಪಕ್ಷದ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ಯಾವ ನಾವು.
ಇನ್ನು ಮುಂದೆ ಏನಾದ್ರೂ ಪ್ರಜಾಪ್ರಭುತ್ವ ವಿರೋಧಿಯಾಗಿ ನೀವೇನಾದ್ರೂ ನಮ್ಮ ಶಾಸಕರ ಮೇಲೆ ನಿಮ್ ಬಲ ಪ್ರಯೋಗ ಮಾಡಿದ್ರೆ, ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಬಲ ಪ್ರಯೋಗ ಮಾಡಿದ್ರೆ ಅಂದ್ರೆ ನಾವು ಇರುವಂತಹ ರಾಜ್ಯದಲ್ಲಿರುವಂತಹ ಲಕ್ಷಾಂತರ ಕಾರ್ಯಕರ್ತರು ಈ ರೀತಿ ಬೀದಿಗೆ ಇರೋದು ರೊಚ್ಚಿಗೆತ್ತು ನಿಮ್ಮ ವಿರುದ್ಧ ಉಗ್ರ ಹೋರಾಟ ಮಾಡಬೇಕಂತ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಮಾರ್ಷಲ್ಗಳು ನಮ್ಮ ಜಿಲ್ಲೆಯ ನಮ್ಮ ಶಾಸಕರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಯಾವ ರೀತಿ ನಡ್ಕೊಂಡ್ರು, ನಮ್ಮೆಲ್ಲ ಶಾಸಕರಿಗೆ 10 ಜನ ಸಸ್ಪೆಂಡ್ ಮಾಡಿ ಅವರ ಆರೋಗ್ಯವನ್ನ ಅವರ ಒಂದು ಮಾರ್ಷಲ್ಗಳು ಸರ್ಕಾರದ ಕೈಗೊಂಬೆಯಾಗಿ ಸರ್ಕಾರದ ಸ್ಪೀಕರ್ ಆದೇಶ ಮೇರೆಗೆ ಇನ್ನೂ ಸ್ವಲ್ಪ ಹೆಚ್ಚ ಕಡಿಮೆ ಆಗಿತ್ತಂದ್ರೆ ಜೀವಕ್ಕೆ ಅನಾಹುತ ಆದಂತ ಸಂದರ್ಭ ಅಂತದೊಂದು ಉಗ್ರವಾಗಿ ಖಂಡಿಸ್ತೀನಿ. ಅದಕ್ಕೆ ನಮ್ಮ ಶಾಸಕರು ಹೋರಾಟ ಮಾಡ್ತಾ ಇದಾರೆ, ನಮ್ಮ ವಿರೋಧ ಪಕ್ಷದ ಎಲ್ಲ ನಾಯಕರು ಹೋರಾಟ ಮಾಡ್ತಿರ್ತಾರೆ. ಅದಕ್ಕೆ ಅವ್ರಿಗೆ ನಾವು ಇಡೀ ಜಿಲ್ಲೆ ಇಲ್ಲ, ಇಡೀ ರಾಜ್ಯಾದ್ಯಂತ ನಾವು ಭಾರತೀಯ ಜನತಾ ಪಕ್ಷದ ಎಲ್ಲ ಶಾಸಕರಿಗೆ ನಾವು ಹೆಗಲು ಕೊಟ್ಟು ಅವ್ರ ಜೊತೆ ನಾವು ಇದೇ ಈ ಸಂದರ್ಭದಲ್ಲಿ ಹೇಳಿ, ಇನ್ ಮುಂದೆ ಏನಾದ್ರೂ ತಾವು ಕಾಂಗ್ರೆಸ್ ಸರ್ಕಾರ ನಮ್ಮ ಅನುದಾನಗಳದಾವು ಸಾಕಷ್ಟು ಮಠ ಮಂದಿರ ಕೊಟ್ಟಂತ ಅನುದಾನ ಕಟ್ ಮಾಡಿರೋದು, ಅದಕ್ಕೆ ಈ ರೀತಿ ನಿಮ್ಮ ದಬ್ಬಾಳಿಕೆ ಪ್ರಜಾಪ್ರಭುತ್ವ ವಿರೋಧಿ ಮುಂದುವರಿಸಿದ್ರೆ ಇನ್ನೂ ಕೂಡ ನಾವು ಬರೀ ಕಾರ್ಯಕರ್ತರಷ್ಟೇ ಅಲ್ಲ, ಮುಂಬರುವ ದಿವಸದೊಳಗೆ ಸಾಮಾನ್ಯ ಜನರು ಕೂಡ ನಿಮ್ಮ ಸರ್ಕಾರ ವಿರುದ್ಧ ದಂಗೆ ಹೇಳಕ ಬಹಳ ಸಮಯ ತಗೊಳ್ಳೋದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಖಂಡನ ವ್ಯಕ್ತಪಡಿಸಿ ನನ್ನ ಮಾತು ಮುಗಿಸ್ತೀನಿ. ನನ್ನ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಪಕ್ಷದ ಮುಖಂಡರಿಗೆ ವಂದಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.